ಕೋವಿಡ್ ಸಲಹಾ ಪತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ಸಲಹಾ ಪತ್ರವನ್ನ ಬಿಡುಗಡೆಗೊಳಿಸಲಾಗಿದೆ. 60 ವರ್ಷ ಮೇಲ್ಪಟ್ಟವರು, ಆರೋಗ್ಯ ಸಮಸ್ಯೆ ಇರುವವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಲಾಗಿದೆ. ಜನದಟ್ಟಣೆ ಇರುವಂತಹ ಕಡೆ ಓಡಾಡಬೇಡಿ ಅಂತಾನೂ ಸೂಚನೆ ಕೊಡಲಾಗಿದೆ. ಸದ್ಯ ಕೋವಿಡ್ ಸಲಹಾ ಪತ್ರವನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಆರೋಗ್ಯ ಇಲಾಖೆಯಿಂದ ಸಲಹಾ ಪತ್ರವನ್ನ ಬಿಡುಗಡೆಗೊಳಿಸಲಾಗಿದೆ. ಈ ಪತ್ರದಲ್ಲಿ 60 ವರ್ಷ ಮೇಲ್ಪಟ್ಟವರು ಹಾಗೂ ಆರೋಗ್ಯ ಸಮಸ್ಯೆ ಇರುವಂತಹವರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಹಾಗೂ ಜನದಟ್ಟಣೆ ಇರುವ ಕಡೆ ಸಹ ಅವರು ಹೆಚ್ಚಾಗಿ ಓಡಾಡಬೇಡಿ ಅನ್ನುವಂತಹ ಸಲಹೆಯನ್ನ ಆರೋಗ್ಯ ಇಲಾಖೆ ಕೊಟ್ಟಿರೋದು. ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈಗ ಏನೆಲ್ಲ ಮೀಟಿಂಗ್ ನಲ್ಲಿ ಚರ್ಚೆ ಆಯ್ತು, ಇದನ್ನ ಬಿಟ್ಟು ಬೇರೆ ಇನ್ನೇನು ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ? ಬಹಳ ಮುಖ್ಯವಾಗಿರುವಂತ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು, ಸಾಕಷ್ಟು ಕೂಡ ಸಮಸ್ಯೆಗಳು ಎದುರಾಗಿತ್ತು. ಹಾಗಾಗಿ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಈಗ ಕೈಗೊಂಡಿರುವಂಥದ್ದು. ಕೇರಳ ರಾಜ್ಯದಲ್ಲಿ ಕೂಡ ಈ ಒಂದು ಸಂಬಂಧಪಟ್ಟಂಗೆ ಪ್ರಕರಣ ಬಹಿರಂಗ ಆಗಿರುವಂಥ ಬೆನ್ನಲ್ಲೇ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ಪ್ರಕರಣಗಳು ದಾಖಲಾಗ್ತಿರುವಂಥ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಈಗಿನಿಂದಲೂ ಕೂಡ ಸಾಕಷ್ಟು ಕೂಡ ಸಿದ್ಧತೆಯನ್ನು ಈಗ ನಡೆಸ್ಕೊಂಡಿದೆ. ಯಾಕಂತಂದ್ರೆ ಈಗ ಇವತ್ತು ಬೆಳಗ್ಗೆ ಅಷ್ಟೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಮಾತನ್ನು ಹೇಳ್ತಾ ಇದ್ರು, ಈಗಾಗಲೇ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಸ್ಕೊಂತಿದ್ವಿ, ಪರೀಕ್ಷೆಯಿಂದ ಹಿಡಿದು ಅಂದ್ರೆ ಯಾರ್ಯಾರಿಗೆ ಪರೀಕ್ಷೆಯನ್ನು ಮಾಡಿಸಬೇಕು, ಯಾವ ರೀತಿ ಟೆಸ್ಟ್ ಮಾಡಬೇಕು, ಎಲ್ಲ ರೀತಿಯಲ್ಲಿ ಸಿದ್ಧತೆ ನಡೆಸ್ತಿದ್ವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದ್ರ ಬೆನ್ನಲ್ಲಿ ಈಗ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮಾರ್ಗಸೂಚಿಯನ್ನು ಈಗ ಬಿಡುಗಡೆ ಮಾಡಿದೆ. ಅದರಂತೆ ಕೂಡ ಗಡಿ ಭಾಗಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಎಚ್ಚರವನ್ನು ವಹಿಸುವಂತ ನಿಟ್ಟಿನಲ್ಲಿ ಕೂಡ ಒಂದು ಸ್ಪಷ್ಟ ನಿರ್ಧಾರವನ್ನಾಗಿ ಕೈಗೊಂಡಿರುವಂಥದ್ದು. ಅಂದ್ರೆ ಕೇರಳ, ತಮಿಳುನಾಡು ಗಡಿ ಭಾಗಗಳಲ್ಲಿ ಕೂಡ ಯಾರೆಲ್ಲ ಬರ್ತಾರೆ ಸೊ ಅಂತವನ್ನ ಪರೀಕ್ಷೆ ಒಳಪಡಿಸುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಕಟ್ಟುನಿಟ್ಟಿನ ಈಗಾಗಲೇ ಸೂಚನೆಯನ್ನು ರವಾನೆ ಮಾಡಿರುವಂಥದ್ದು. ಅದು ಕೂಡ ಮಾರ್ಗಸೂಚಿಯಲ್ಲಿ ಬಿಡುಗಡೆ ಮಾಡಿರುವಂಥ ಪಟ್ಟಿಯಲ್ಲಿ ಕೂಡ ಅದು ಕೂಡ ಸೇರ್ಪಡೆ ಆಗಿದೆ. ಅಂದ್ರೆ ಒಂದು ಟೆಸ್ಟ್ ಯಾರ್ಯಾರಿಗೆಲ್ಲ ಟೆಸ್ಟ್ ಮಾಡಬೇಕಾಗುತ್ತೆ ಅವೆಲ್ಲ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಮಾರ್ಗಸೂಚಿ ಬಿಡುಗಡೆ ಆಗಿರುವಂಥದ್ದು. ಜೊತೆಗೆ ಒಂದು ಯಾವುದೇ ರೀತಿಯಲ್ಲಿ ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಸಂಬಂಧಪಟ್ಟಂಗೆ ಯಾರೆಲ್ಲ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ಅಂದ್ರೆ ಜ್ವರ, ಕೆಮ್ಮು, ನೆಗಡಿ ಅಂತುವಂಥದ್ದು ಮತ್ತೆ ಉಸಿರಾಟ ತೊಂದರೆ ಇರುವಂಥದ್ದು ಎಲ್ರಿಗೂ ಕೂಡ ಆ ರೀತಿಯ ಲಕ್ಷಣಗಳು ಕಂಡು ಬಂದಿದ್ದೆ ಆದಲ್ಲಿ ಅಂಥವ್ರಿಗೂ ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಈಗಾಗ ಒಂದು ಮಾತನ್ನು ಕೂಡ ನಿನ್ನೆಷ್ಟು ಕೂಡ ರಾಜ್ಯ ಸರ್ಕಾರ ಹೇಳಿದೆ, 60 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಬಿಡುಗಡೆ ಆಗಿರುವಂತಹ ಮಾರ್ಗಸೂಚಿಯಲ್ಲಿ ಕೂಡ 10 ಹಲವು ಅಂಶಗಳು ಕೂಡ ಈಗ ಪ್ರಸ್ತಾಪ ಆಗಿದೆ. ಅದರಲ್ಲಿ ಕೂಡ ಒಂದು ಮುಖ್ಯವಾಗಿರುವಂಥದ್ದು ವೈದ್ಯಕೀಯ ತಾಂತ್ರಿಕ ತಜ್ಞರು ಏನೆಲ್ಲ ಪ್ರಸ್ತುತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಈಗ ರಾಜ್ಯ ಸರ್ಕಾರ ಅಂತಿಮವಾಗಿ ಕೂಡ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಹರೀಶ್, ಇವಾಗ ಇದು ಹೊರಗಡೆಯಿಂದ ಬೇರೆ ಊರುಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ ಬರೋರಿಗೆ ಅವರಿಗೆ ಯಾವ ರೀತಿಯಂತಹ ನಿಯಮಗಳನ್ನ ಈ ಗೈಡ್ಲೈನ್ಸ್ ಮೂಲಕ ಕೊಡ್ತಾ ಇದ್ದಾರೆ? ಗಡಿಭಾಗಗಳಲ್ಲಿ ಅತ್ಯಂತ ನಿಗಾ ವಹಿಸುವಂಥ ಒಂದು ಪ್ರಯತ್ನ ಕೂಡ ಈಗ ಆಗಿರುವಂಥದ್ದು. ಯಾಕಂತಂದ್ರೆ ಅಲ್ಲಿ ಯಾರೇ ಕೂಡ ಅಲ್ಲಿ ಹೊರಗಡೆ ಹೋಗುವಂಥದ್ದು ಬರುವಂಥದ್ದು ಆಗಂತ ಒಂದು ಸಂದರ್ಭದಲ್ಲಿ ಕೂಡ ಅದರಲ್ಲಿ ಕೂಡ ಹೊರಭಾಗದಿಂದ ರಾಜ್ಯಕ್ಕೆ ಪ್ರವೇಶಿಸುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗ ಮಾರ್ಗಸೂಚಿಯಲ್ಲಿ ಹೊರಡಿಸಿರುವಂಥದ್ದು. ಅಂದ್ರೆ ಅವರೆಲ್ಲರೂ ಕೂಡ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ, ಅಲ್ಲಿ ಪರೀಕ್ಷೆ ಮಾಡಿದ ನಂತರ ಕೂಡ ಒಂದು ರಾಜ್ಯಕ್ಕೆ ಬಿಡಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈಗ ಮಾರ್ಗಸೂಚಿಯಲ್ಲಿ ಇರುವಂಥದ್ದು. ಆ ಜೊತೆಗೆ ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಲ್ಲೇ ಇದ್ರೂ ಕೂಡ ಅಂತ ಎಲ್ಲ ಯಾವುದೇ ಪ್ರಕರಣಗಳು ಇದ್ರೂ ಕೂಡ ಯಾವುದನ್ನು ಮುಚ್ಚಿಡುವ ಿಲ್ಲ ಎಲ್ಲವನ್ನ ಕೂಡ ಗಮನಕ್ಕೆ ತರಬೇಕಾದಂಥದ್ದು ಕೂಡ ಈಗ ಮಾರ್ಗಸೂಚಿಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಅಂದ್ರೆ ತೀವ್ರ ಶ್ವಾಸಕೋಶ ಆಗಿರ್ಬೋದು ಮತ್ತೆ ಉಸಿರಾಟದ ಸಮಸ್ಯೆ ಇರುವವರಿಗೆ ಕೋವಿಡ್ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅಂದ್ರೆ ವರದಿಯನ್ನ ಯಾವುದೇ ವರದಿ ಆಗಿರ್ಬೋದು ಗಡಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲವನ್ನ ಕೂಡ ಜಿಲ್ಲಾಡಳಿತಗಳಿಗೆ ಮತ್ತೆ ಸೂಚನೆ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ. ಅಂದ್ರೆ ಯಾವುದನ್ನು ಕೂಡ ಮುಚ್ಚಿಟ್ಟುಕೊಳ್ಳುವಂತೆ ಇಲ್ಲ, ಜೊತೆಗೆ ನಿರ್ಲಕ್ಷ್ಯ ಕೂಡ ವಹಿಸಬಾರದು, ಆ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ಕೂಡ ಪಾಲಿಸಬೇಕಾಗುತ್ತೆ ಅಂತ ಸ್ಪಷ್ಟ ಸೂಚನೆಯನ್ನು ಈಗ ಮಾರ್ಗಸೂಚಿಯಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಹಾಗಾಗಿ ಈ ಹಿಂದೆ ಆಗಿರುವಂತಹ ಅವಾಂತರಗಳಾಗಿರ್ಬೋದು, ಆ ಸಮಸ್ಯೆಗಳಾಗಿರ್ಬೋದು ಅವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡಿರುವಂತಹ ರಾಜ್ಯ ಸರ್ಕಾರ ಈಗ ರಾಜ್ಯದಲ್ಲಿ ಆ ಕೋವಿಡ್ ಲಕ್ಷಣಗಳು ಕಾಣಿಸಿಕೊಳ್ಳುವಂತ ಮೊದಲೇ ಕೂಡ ಈ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಲ್ಲಿ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂತಾದರೆ ಒಂದು ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ನಾವು ಆತಂಕ ಪಡುವಂತ ಯಾವುದೇ ಸನ್ನಿವೇಶ ಇನ್ನೂ ಸೃಷ್ಟಿಯಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅಂತಹ ಯಾವುದೇ ರೀತಿಯ ಪ್ರಕರಣಗಳು ಇಲ್ಲ ಅನ್ನುವಂಥದ್ದು. ಹಾಗಾಗಿ ಯಾರು ಕೂಡ ನಿರ್ಲಕ್ಷ್ಯ ತೋರುವಂಥದ್ದು ಅಲ್ಲ ಅನ್ನುವಂಥ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆಯನ್ನು ಈಗಾಗಲೇ ರವಾನೆ ಮಾಡಿದರೆ ಅದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಒಂದು ಮಾರ್ಗಸೂಚಿ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಅರ್ಪಿತಾ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.